ನಮಸ್ಕಾರ. ನಿಜಕ್ಕೂ ಅದೊಂದು ದುಸ್ವಪ್ನ. ಬಹುಶಃ ನಾವು ಯಾವತ್ತೂ ಮರೀಲಿಕ್ಕಾಗದಂಥ ಮತ್ತು ಮರಿಬಾರದಂಥ ದುಸ್ವಪ್ನ ಅಂತ ನಾನು ಅಂದ್ಕೊಂಡಿದ್ದೀನಿ. 26/11 ಅನ್ನೋದು ನಮ್ಮ ಮನಸ್ಸಿನಲ್ಲಿ ಕೇವಲ ಒಂದು ಡೇಟ್ ಆಗಿ ಒಂದು ನಂಬರ್ ಆಗಿ ಉಳ್ಕೊಂಡಿಲ್ಲ. ಅದು ನಮ್ಮ ಕಪಾಳಕ್ಕೆ ಬಿದ್ದ ಬಾಸುಂಡಿಯ ಮಾರ್ಕ್ಗಳಾಗಿ ಉಳ್ಕೊಂಡಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ಅದು ಹಾಗೆ ಇದ್ದಷ್ಟು ನಾವು ಎಚ್ಚರದಿಂದ ಇರ್ತೀವೇನೋ ಅನ್ನೋದು ನನ್ನ ಅನಿಸಿಕೆ. 5 ವರ್ಷ ಆಗಿದೆ ಮುಂಬೈ ಮೇಲಿನ ದಾಳಿ ನಡೆದು. ಈ 5 ವರ್ಷಗಳಿಂದ ಈಚೆಗೆ ಭಾರತದ ಮೇಲೆ ಟೆರರಿಸ್ಟ್ ಅಟ್ಯಾಕ್ಗಳು ಕಮ್ಮಿ ಆಗಿವೆಯಾ, ಭಯೋತ್ಪಾದನಾ ಕೃತ್ಯಗಳು ಕಮ್ಮಿ ಆಗಿವೆಯಾ ಅಂತ ನೋಡಿದರೆ ಗಾಬರಿ ಆಗುತ್ತೆ. ಅಮೆರಿಕಾದಲ್ಲಿ 9/11 ಆದ ನಂತರ ಇದುವರೆಗೂ ಒಂದೇ ಒಂದು ಆ ಮಟ್ಟದಲ್ಲದೆ ಹೋದರೂ ಅಟ್ಲೀಸ್ಟ್ ಭಯ ಬೀಳಿಸುವಂಥ, ಬೆಚ್ಚಿ ಬೀಳಿಸುವಂಥ ಇನ್ನೊಂದು ಅಟ್ಯಾಕ್ ನಡೀಲಿಲ್ಲ. ಭಾರತದಲ್ಲಿ ಕಳೆದ 4 ವರ್ಷಗಳಲ್ಲಿ 14 ಮೇಜರ್ ಟೆರರಿಸ್ಟ್ ಅಟ್ಯಾಕ್ಗಳಾಗಿವೆ. ಅಂದರೆ ನಾವು ಮುಂಬೈ ದಾಳಿಯಿಂದ ಏನು ಪಾಠ ಕಲೀಲೇ ಇಲ್ವಾ? ಟೆರರಿಸಮ್ ಬಗ್ಗೆ ನಾವು ಒಂದು ಸಾಫ್ಟ್ ಸ್ಟೇಟ್ ಆಗಿಬಿಟ್ಟಿದ್ದೀವ. ಸಾಫ್ಟ್ ಸ್ಟೇಟ್ ಆಗಿದ್ದರೆ ಹಾಗೆ ಮಾಡಿರೋದು ಯಾರು? ನಮ್ಮ ರಾಜಕಾರಣಿಗಳ ಅಥವಾ ಖುದ್ದು ನಾವೇನಾ? ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಚರ್ಚೆ ಮಾಡಲೇಬೇಕು ಅಂತ ಅನಿಸುತ್ತೆ. ಅದು ಇವತ್ತೊಂದು ದಿನದ ಕೆಲಸ ಅಲ್ಲ. ಬಹುಶಃ ನಾವು ಮಾಡ್ತಾ ಪ್ರಾಬಬ್ಲಿ ಯಾವುದೋ ಒಂದು ಸೊಲ್ಯೂಷನ್ನ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಏನೋ ಅನ್ನೋದು ನನ್ನ ನಂಬಿಕೆ. ಇವತ್ತು ಆ ಥರದೇ ಒಂದು ಚರ್ಚೆಯನ್ನು ಕೈಲಿಟ್ಕೊಂಡು ಕೂತ್ಕೊಂಡಿದ್ದೀನಿ. 26/11 ಮುಂಬೈ ಮೇಲೆ ದಾಳಿ ನಡೆದ 5 ವರ್ಷಗಳ ನೆನಪಿನಲ್ಲಿ, ಆ ದುಸ್ವಪ್ನದ ನೆನಪಿನಲ್ಲಿ ಈ ಚರ್ಚೆ ನಡೀತಾ ಇದೆ. ಟೆರರಿಸಮ್ ಮತ್ತು ರಾಜಕೀಯ ಇದು ಎರಡೂ ಒಂದಕ್ಕೊಂದು ತಳಕು ಹಾಕ್ಕೊಂಡಾಗಲೇ ಸಮಸ್ಯೆ ಅಂತ ನಾನು ಅಂದ್ಕೊಂಡಿರೋದು. ಯಾಕೆ ಈ ವಿಚಾರ ನಾನು ಕೈಗೆ ಎತ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ನಂತರ ಹೇಳ್ತೀನಿ. ಈಗ ನಾನು ಹೇಳಿದೆ ಈ ವಿಷಯ ಇಟ್ಕೊಂಡು ಚರ್ಚೆ ಮಾಡ್ತಾಯಿದ್ದೀನಿ ಅಂತೇಳಿ. ಚರ್ಚೆ ಮಾಡಲಿಕ್ಕೆ ನನ್ನ ಜೊತೆ ಬೆಂಗಳೂರಿನ ಬೇರೆ ಬೇರೆ ಕಾಲೇಜುಗಳಿಂದ ಬೇರೆ ಬೇರೆ ಕೋರ್ಸ್ಗಳನ್ನು ಮಾಡ್ತಿರುವಂಥ, ಲಾ ಮಾಡ್ತಿರುವಂಥ, MCom ಮಾಡ್ತಿರುವಂಥ, ಪ್ರಾಬಬ್ಲಿ ಇಂಜಿನಿಯರಿಂಗ್ ಮಾಡ್ತಿರುವಂಥ ಹುಡುಗಿಯರು ಇದ್ದಾರೆ. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ವೆಲ್ಕಮ್ ಮೈ ಆಡಿಯನ್ಸ್. ವೆಲ್ಕಮ್ ಟು ದಿ ಶೋ. ಇವರುಗಳ ಜೊತೆ ನೇರ ಸಂವಾದ ನಡೆಸಲಿಕ್ಕೆ ಅಂತ ಇರೋರು ಗಣ್ಯರ ಪೈಕಿ ನನ್ನ ಬಲಭಾಗದಲ್ಲಿ ಚಕ್ರವರ್ತಿ ಸೂಲಿಬೆಲೆ ಚಿಂತಕರು, ಪ್ರೊಫೆಸರ್ ರಾಧಾಕೃಷ್ಣ KPCC ವಕ್ತಾರರು, ಪ್ರಕಾಶ್ BJP ವಕ್ತಾರರು. ಎಲ್ರಿಗೂ ವೆಲ್ಕಮ್ ಟು ದಿ ಶೋ. ಟೆರರಿಸಮ್ ಮತ್ತು ರಾಜಕೀಯ ಅಂದಾಗ ನಾನು 2 ಪ್ರಮುಖ ರಾಜಕೀಯ ಪಕ್ಷಗಳ ವಕ್ತಾರರನ್ನು ಪಕ್ಕ ಕೂರಿಸಿದ್ದೇನೆ. ಪ್ರಾಬಬ್ಲಿ 2 ಒಪಿನಿಯನ್ಗಳನ್ನು ಜಸ್ಟಪೋಸ್ ಮಾಡಿ ನೋಡಿದಾಗ, ಪಕ್ಕ ಇಟ್ಟು ನೋಡಿದಾಗ ನಮಗೆ 2 ಮಧ್ಯದಲ್ಲಿ ಎಲ್ಲೋ ಒಂದು ಸತ್ಯ ಕಾಣಬಹುದೇನೋ ಅನ್ನೋ ಆಸೆ ಅಷ್ಟೇ. ಯಾಕೆ ನಮ್ಮ ರಾಜಕಾರಣಿಗಳು ಟೆರರಿಸಮನ್ನು ರಾಜಕಾರಣಕ್ಕೆ ಬಳಸ್ಕೊಳ್ತಿದ್ದಾರೆ ಅನ್ನೋ ಭಾವನೆ ನಮಗೆ ಬಂದಿದೆ ಅನ್ನೋದಕ್ಕೆ ಅನೇಕ ಕಾರಣಗಳಿವೆ. ಆ ಪೈಕಿ ಒಂದಿಷ್ಟು ನಮ್ಮ ಕೈಗೆ ಈ ಕ್ಷಣಕ್ಕೆ ಸಿಕ್ಕಂಥ ಕೆಲವು ಮಾತುಗಳು, ನಮ್ಮ ರಾಜಕಾರಣಿಗಳ ಮಾತುಗಳನ್ನು ಒಂದು ಸಲ ನೋಡಿದರೆ ಬಹುಶಃ ಅದು ಅರ್ಥ ಆಗುತ್ತೆ. ಅದನ್ನು ನೋಡಿಕೊಂಡು ನಂತರ ಚರ್ಚೆ ನಡೆಸೋಣ. वजीर आजम से बात करी, हमने सोनिया गांधी जी से बात करी. सोनिया गांधी जी को उस हादसे की हमने तस्वीरें दिखाई तो उनके आंसू फूट पड़े और उन्होंने हाथ जोड़कर कहा कि ये तस्वीर मुझे मत दिखाओ, फौरन जाओ वजीर आजम से बात करो. केरल विधानसभा में वहां की सभी पार्टियों ने मिलकर के, वहां 2 पार्टियां प्रमुख हैं, कांग्रेस एंड कम्युनिस्ट, और बाकी उनके गठबंधन के साथी है, सबने सर्वसम्मति से एक प्रस्ताव पास किया कि 98 के केस में जो मुख्य गुनहगार मदनी करके जो जेल में है उसे जेल में से रिहा कर दिया जाए. क्या सब समाचार देश को क्या संदेश देना चाहते हो आतंकवादियों को? मित्रों, बिहार में चुनाव हुआ, यूपीए का एक घटक दल उस चुनाव के अंदर एक मेहरबान को लेकर के चुनाव सभाओं में घूमते थे. क्यों घूमते थे? क्योंकि उसका दिखावा बिन लादेन जैसा था. बिन लादेन जैसा दिखता है, ये बिहार में लोगों को दिखा करके वोट मांगे जाते थे. मुझे कल्पना कर सकते हो मित्र? हम फेंकने वालों को अगर उजागर करना अगर अराजकता है तो मैं अराजकता करता रहूंगा. आपको जो करना है कर लीजिए. वानी जी और बहुत बड़े बड़े भारतीय जनता पार्टी के लोग कहा करते थे कि हम तो ये मानते हैं कि सारे मुसलमान आतंकवादी नहीं होते, लेकिन सब आतंकवादी मुसलमान क्यों होते हैं? अब ये बात हम कहते हैं कि
हिंदू आतंकवादी नहीं हो सकता, लेकिन जो भी हिंदू आतंकवाद में पकड़ा जाता है वो आरएसएस का क्यों होता है, इसका जवाब भी आरएसएस को देना चाहिए। They want evidence about Sangh's involvement in terror activities. I have got evidence. That instead of going to Taj and Oberoi, he went to such place where there was nothing. Nothing compared with that. Now I don't say nothing means nothing. Compared with Taj, Oberoi and Nariman House, this was nothing. And all three together, I mean, it is beyond my comprehension. Any person who really is speaking or delving the truth, going to the roots of it, has always become a target. ನಾವು ಭಾರತೀಯರು ತುಂಬ ಹೃದಯ ವೈಶಾಲ್ಯ ಇರೋರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಆದರೆ ಆ ಹೃದಯ ವೈಶಾಲ್ಯವನ್ನೇ ಒಂದು ವೀಕ್ನೆಸ್ ಅಂತ ಮಾಡೋ ಪ್ರಯತ್ನ ನಡೀತಾ ಇದೆಯಾ ಅನ್ನೋದು ನನ್ನ ಇವತ್ತಿನ ಚರ್ಚೆಯ ಒಂದು ವಿಚಾರ. ನಾನು ಮೊದಲು ಚಕ್ರವರ್ತಿಯವರನ್ನ ಕೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಹೇಳಿದೆ ಮೇಲ್ನೋಟಕ್ಕೆ ಏನೋ ಎಲ್ಲ ಕಾಂಗ್ರೆಸ್ಸೇ ತಪ್ಪು ಮಾಡ್ತಾ ಇದೆ, ಕಾಂಗ್ರೆಸ್ ಈಸ್ ಕಮ್ಯುನಲೈಸಿಂಗ್ ಟೆರರಿಸಮ್ ಅಂತ ಅನ್ನಿಸ್ಬೋದು. ಬಟ್ ಆಲ್ ಪಾರ್ಟೀಸ್ ಆರ್ ಈಕ್ವಲ್ ಇನ್ ದ ಕ್ರೈಮ್. ನಿಮಗೆ ಅನ್ಸುತ್ತಾ? ಬಹುಶಃ ನನಗೀಗ ನೀವು ಒಂದು ತಪ್ಪು ಮಾಡ್ತಿದ್ದೀರಿ ಅಂತ ಅನ್ಸುತ್ತೆ ವಿತ್ ದೆಮ್. ಇಲ್ಲಿ ಪಾರ್ಟಿಯನ್ನು ತರದ ಬೇಡ, ಇಲ್ಲೊಂದು ಗಂಭೀರ ಟೆರರಿಸಮ್ಮೇ ಮೊದಲಿದೆ, ರಾಜಕೀಯ ನಂತರ ಬರುತ್ತೆ. ಟೆರರಿಸಮ್ನೊಳಗೆ ಟೆರರಿಸಮ್ನ ಒಳಗೂ ಒಂದು ರಾಜಕೀಯ ಇದೆ, ಟೆರರಿಸಮ್ ಆದ ನಂತರವೂ ಒಂದು ರಾಜಕೀಯ ನಡೆಯುತ್ತೆ. ಈಗ ಉದಾಹರಣೆಗೆ ಟೆರರಿಸಮ್ ಮಾಡೋದು ಯಾಕೆ ಈ ಟೆರರಿಸ್ಟ್ಗಳೆಲ್ಲ ಈ ಕೆಲಸ ಮಾಡ್ತಾರೆ? ಅವ್ರ ಉದ್ದೇಶ ಏನು? ಎಲ್ಲೋ ಒಂದು ಕಡೆ ಅರಬ್ ನ್ಯಾಷನಲಿಸಮ್ನ ಪ್ರೂವ್ ಮಾಡುವಂಥ ಒಂದು ದೊಡ್ಡ ಪ್ರಯತ್ನ ಜಗತ್ತಿನಾದ್ಯಂತ ನಡೀತಿದೆ. ಇದರ ವಿಕ್ಟಿಮ್ ಬರೀ ಭಾರತ ಮಾತ್ರ ಅಲ್ಲ, ಟೆರರಿಸಮ್ನೊಳಗಿನ ರಾಜಕೀಯ ಭಾರತದೊಳಗೆ ಮಾತ್ರ ಇಲ್ಲ. ಇದಕ್ಕೆ ಬರೀ ಕಾಂಗ್ರೆಸ್ಸು, ಭಾಜಪ, ಇನ್ಯಾವುದೇ ಇವರು ಮಾತ್ರ ಕಾರಣ ಆಗ್ತಾರೆ ಅಂತ ತಿಳ್ಕೊಂಡ್ರೆ ಅದು ನಮ್ಮ ತಪ್ಪು ಕಲ್ಪನೆ ಆಗುತ್ತೆ. ಇಡೀ ಜಗತ್ತಿನಲ್ಲಿ ಹೀಗೆ ನಡಿಬೇಕಾದಾಗ ಅಲ್ಲೊಂದು ದೊಡ್ಡ ರಾಜಕೀಯ ನಡೀತಾ ಇದೆ. ಯಾರು ಒಸಾಮಾ ಬಿನ್ ಲ್ಯಾಡನ್ಗೆ ಯಾರು ಬೆಳಿಲಿಕ್ಕೆ ಅವಕಾಶ ಮಾಡಿಕೊಟ್ರೋ ಅವರೇ ಒಸಾಮಾ ಬಿನ್ ಲ್ಯಾಡನ್ ಮುಗಿಸ್ತಾರೆ ಅಂತಂದ್ರೆ ಅದ್ರ ಹಿಂದೆಯೂ ಕೂಡ ಒಂದು ದೊಡ್ಡ ರಾಜಕೀಯ ಇದೆ. ಸೊ ಒಟ್ಟಾರೆ ಈ ಟೆರರಿಸಮ್ನ ರಾಜಕೀಯ ಇದು ಭಾರತಕ್ಕೆ ಸಂಬಂಧಿಸಿದ್ದಲ್ಲ. ಹೀಗಾಗಿ ಪಾರ್ಟಿಗಳನ್ನು ಪಕ್ಕಕ್ಕಿಟ್ಟು ನೋಡೋದಾದ್ರೆ ಈ ಟೆರರಿಸಮ್ ಅನ್ನೋದೇ ಯಾವುದೇ ರಾಷ್ಟ್ರಕ್ಕೂ ಅಭಿಶಾಪವೇ. ಈ ಟೆರರಿಸಮ್ ಅನ್ನ ಮಾಡ್ತಾ ಇರೋ ರಾಷ್ಟ್ರವೂ ಮುಂದೊಂದು ದಿನ ಇದನ್ನು ಅನುಭವಿಸುತ್ತೆ, ಟೆರರಿಸಮ್ಗೆ ಒಳಗಾಗಿರುವಂಥ ರಾಷ್ಟ್ರವೂ ಇದನ್ನು ಅನುಭವಿಸುತ್ತೆ. ಆದರೆ ನನಗೆ 26/11 ನಿಂತ್ಕೊಂಡು ಇದನ್ನು ನೋಡಿದಾಗ ನನಗೆ ತುಂಬ ಗಂಭೀರವಾಗಿ ಅನ್ಸೋದೇನು ಅಂತಂದರೆ, ನಾವು ಕಲಿಬೇಕಾದ ಪಾಠಗಳನ್ನು ಸಾಕಷ್ಟು ಕಲಿಬೇಕಿತ್ತು. ಆದರೆ ಪ್ರತಿ ಬಾರಿ ಎಲೆಕ್ಷನ್ ಬಂದ ತಕ್ಷಣ ನಮ್ಮ ವರಸೆಗಳು ಹೆಂಗೆ ಬದಲಾಗ್ತವೆ ಅಂತಂದರೆ ಇದನ್ನು ಬಳಕೆ ಮಾಡ್ಕೊಳ್ಬೇಕು, ಇದ್ರ ಮೂಲಕ ಮತ್ತೇನೋ ಸಾಧಿಸ್ಬಿಡ್ಬೇಕು ಅಂತ ಯೋಚನೆ ಮಾಡುವಂಥ ನೀಚ ಬುದ್ಧಿ ಬರುತ್ತೆ ಅಂತ ನನಗೆ ಅನಿಸುತ್ತೆ. ಆ ನೀಚ ಬುದ್ಧಿ ಎಲ್ಲ ಪಕ್ಷಗಳಿಗೂ ಇದೆಯಾ ಅನ್ನೋದು ನನ್ನ ಪ್ರಶ್ನೆ. ಖಂಡಿತವಾಗಿಯೂ ಇದೆ. ಪ್ರತಿಯೊಂದು ಪಕ್ಷವು ತನ್ನದೇ ಆದ ರೀತಿಯಲ್ಲಿ ಅದನ್ನು ಬಳಸ್ಕೊಳ್ಳೋ ಪ್ರಯತ್ನ ಮಾಡುತ್ತೆ. ಇತ್ತೀಚಿನ ಟೆರರಿಸಂನ ಘಟನೆಗಳೆಲ್ಲ ದುರದೃಷ್ಟಕರವಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಿರೋದು ಇನ್ನೂ ದೌರ್ಭಾಗ್ಯಕರ ಸಂಕೇತ. ನೀವು ಯಾವುದೇ ಕೋಸ್ಟಲ್ ಬೆಲ್ಟ್ಗೆ ನೀವು ಇಡೀ ದೇಶದಲ್ಲಿ ಎಲ್ಲೇ ಬ್ಲಾಸ್ಟ್ ಆದ್ರೂ ಕೂಡ ಅದರ ಮೂಲ ಹುಡ್ಕೊಂಡು ಕೋಸ್ಟಲ್ ಬೆಲ್ಟ್ಗೆ ಬರ್ತಾರೆ. ಇಂಡಿಯನ್ ಮುಜಾಹಿದೀನ್ನ ಕೇಂದ್ರ ಸ್ಥಾನ ಕರ್ನಾಟಕ. ಹೌದು, ನಮ್ದೇ ಕೋಸ್ಟಲ್ ಬೆಲ್ಟ್ ಇಲ್ಲಿ ಇಟ್ಕೊಂಡಿದ್ದೀವಿ. ನಿಮ್ಗೆ ಆಶ್ಚರ್ಯದ ಸಂಗತಿ ಅಂತಂದ್ರೆ, ಇತ್ತೀಚೆಗೆ ಸಿಕ್ಕಿರುವಂತ ಯಾಸೈನ್ ಭಟ್ಗಳನ್ನ ಮಾತನಾಡಿಸಿದ್ರೆ ಅವನೊಂದು ಮಾತನ್ನು ಹೇಳಿದ್ದಾನೆ. NIA ಅದನ್ನ ಡಿಸ್ಕ್ಲೋಸ್ ಮಾಡಿದೆ, ಸಣ್ಣ ಪ್ರಮಾಣದಲ್ಲಿ ಡಿಸ್ಕ್ಲೋಸ್ ಮಾಡಿದೆ. NIA ಎಷ್ಟು ಗಾಬರಿಯಾಗಿದ್ದಾರೆ ಅಂತಂದ್ರೆ, ಅವನು ಹೇಳ್ತಾನೆ ಇಡೀ ದೇಶದಲ್ಲಿ ನಂದೊಂದು ನೆಟ್ವರ್ಕ್ ಇದೆ, ಈ ದೇಶದಿಂದ ಆತ ನೀವು ಕೋಸ್ಟಲ್ ಬೆಲ್ಟ್ ನಾವು ಅನ್ಕೊಂಡ್ರೆ ಅದು ತಪ್ಪಾಗುತ್ತೆ. ಅವನ ಬಗ್ಗೆ ಸುದ್ದಿಗಳು ಬಂದಿವೆ. ಕರ್ನಾಟಕದ ಅತ್ಯಂತ ಶಾಂತ ಪ್ರದೇಶ ಶಿವಮೊಗ್ಗದ ತೀರ್ಥಹಳ್ಳಿಯ ಒಂದು ಹಳ್ಳಿಯಲ್ಲಿ ಆತ ವಾರಗಟ್ಟಲೆ ಇದ್ದು ಹೋಗಿದ್ದಾನೆ, ಅಲ್ಲೂ ಕೆಲವರನ್ನ ತಯಾರು ಮಾಡಿ ಹೋಗಿದ್ದಾನೆ ಅಂತ ಕೇಳಿದಾಗ ಎದೆ ಜಲ್ಲೆನಿಸುವ ಸಂಗತಿಯೇ. ರಾಧಾಕೃಷ್ಣ ಅವರೇ, ಈ ದೇಶದ ಆಡಳಿತವನ್ನು ಬಹುಕಾಲ ನಡೆಸಿದಂಥ ಪಕ್ಷದ ವಕ್ತಾರರು ತಾವು. ನಾವಿವತ್ತು ಇಫ್ ಯು ಆರ್ ಬೀಯಿಂಗ್ ಪರ್ಸೀವ್ಡ್ ಎಸ್ ಎ ಸಾಫ್ಟ್ ಸ್ಟೇಟ್, ಅದರ ಜವಾಬ್ದಾರಿಯನ್ನು ಯಾರು ಹೊತ್ಕೋಬೇಕು? ನಾನು ಸೂಲಿಬೊಲೆ ಅವರು ಹೇಳಿದ್ದನ್ನು ಅಕ್ಷರಶಃ ಒಪ್ಪಿಕೊಳ್ತೇನೆ. ಟೆರರಿಸಮ್ ಯಾವುದೋ ಒಂದು ಪಕ್ಷಕ್ಕೆ ಪಕ್ಷೀಯ ನೋಟದಲ್ಲಿ ನೋಡುವಂಥದ್ದಲ್ಲ. ಇತ್ತೀಚೆಗೆ ದ ಸೀಸ್ ಬುಕ್, ಅದರ ಜೊತೆಗೆ ಬಂದ ಬುಕ್ಕು ಐ ಆಮ್ ದಿ ಮಲಾಲ. ಆ ಪುಸ್ತಕದಲ್ಲಿ ಸ್ವ್ಯಾಟ್ ವ್ಯಾಲಿಯನ್ನು ತಾಲಿಬಾನೈಸೇಷನ್ ಆಗುವಂಥ ಸಂದರ್ಭದಲ್ಲಿ ಪಾಕಿಸ್ತಾನಿನ ಒಳಗಡೆ ನಡೆಯುವಂಥ ವಿದ್ಯಮಾನಗಳನ್ನು ಕಾಣಬಹುದು ನಾವು. ಈ ಟೆರರಿಸಮ್ನ ಮೂಲ ಭಾರತವನ್ನೇ ತಗೊಳ್ಳೋದಾದರೆ, ಕೋಸ್ಟಲ್ ಬೆಲ್ಟನ್ನೇ ತಗೊಳ್ಳೋದಾದರೆ, ಇಟ್ ಸ್ಟಾರ್ಟೆಡ್ ವಿತ್ ಸ್ಮಗ್ಲಿಂಗ್ ಟೆರರಿಸಮ್. ಚಿನ್ನದ ವ್ಯಾಪಾರ ಇತ್ಯಾದಿ ವ್ಯಾಪಾರಗಳ ಸ್ಮಗ್ಲಿಂಗ್ ಟೆರರಿಸಮ್ನಲ್ಲಿ ಶುರುವಾದದ್ದು. ಆ ಸ್ಮಗ್ಲಿಂಗ್ ಟೆರರಿಸಮ್ ಗ್ರಾಜುಯೇಟೆಡ್ ಇಟ್ ಸೆಲ್ಫ್ ಇಂಟು ನಾರ್ಕೋಟಿಕ್ ಟೆರರಿಸಮ್. ಈ ನಾರ್ಕೋಟಿಕ್ ಟೆರರಿಸಮ್ನಲ್ಲಿ ಮತ್ತು ಸ್ಮಗ್ಲಿಂಗ್ ಟೆರರಿಸಮ್ನಲ್ಲಿ ವ್ಯಾಪಾರೀಕರಣದ
ಬಹಳ ಬೇಗನೆ ದುಡ್ಡು ಮಾಡುವ ವ್ಯಾಪಾರೀಕರಣದ ಆಶಯಗಳನ್ನು ಇಟ್ಟುಕೊಂಡ ಕೆಲವು ಮಿಸ್ಲೆಡ್ ಯಂಗ್ಸ್ಟರ್ಸನ್ನು ಧರ್ಮದ ಮೂಲಕ ತಲಸವರಿ, ಧರ್ಮದ ಮೂಲಕ ಅವರನ್ನು ಬ್ರೈನ್ ವಾಶ್ ಮಾಡಿ ಅವರನ್ನು ಸ್ವಾರ್ಥಕ್ಕೆ ಉಪಯೋಗಿಸಿಕೊಳ್ಳುವಾಗ ಅಮೇರಿಕಾ ಸೇರಿದಂತೆ ಅನೇಕ ರಾಷ್ಟ್ರಗಳು ಈ ಟೆರರಿಸಮ್ನಲ್ಲಿ ಒಂದು ರೀತಿಯ ವೆಸ್ಟೆಡ್ ಇಂಟ್ರೆಸ್ಟನ್ನು ಬೆಳೆಸ್ಕೊಂಡ್ಬಿಟ್ರು. ಇದಕ್ಕೆ ಪಕ್ಷಗಳ ಬಣ್ಣ ಬಳಿಯೋದು ಬೇಡ ಅಂತ ನಾವು ಎಷ್ಟೇ ಅಂದುಕೊಂಡ್ರೂ ಕೂಡ ಕೊನೆಗೂ ಅದು ಬಂದು ನಿಲ್ಲೋದು ಕಾಂಗ್ರೆಸ್ ವರ್ಸಸ್ BJP ಅಂತಲೇ. ವೆನ್ ದೇರ್ ಇಸ್ ಎ ಟೆರರಿಸಮ್ ಇಶ್ಯೂ, BJP ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಅದರ ಲಾಭ ಪಡೆಯೋಕ್ಕೆ ಹೋಗ್ತವೆ. ಇಲ್ಲ, ನಾ ಈ ಮಾತನ್ನು ರಕ್ತ ಸಿಕ್ತ ಹಸ್ತ ಅಂತ ಮೋದಿ ಹೇಳ್ತಾರೆ. ಮುಜಫರ್ ನಗರಲ್ಲಿ ಇಸ್ಲಾಂ ಮುಸಲ್ಮಾನ್ ಹುಡುಗರನ್ನ ಟೆರರಿಸ್ಟ್ಗಳು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ. ಎರಡರಲ್ಲೂ ಕಾಣೋದು ರಾಜಕೀಯ. ಇಲ್ಲ, ಈ ಭಯೋತ್ಪಾದನೆ ಅನ್ನೋದು ಒಂದು ಅಂತಾರಾಷ್ಟ್ರೀಯ ಪಿಡುಗೊಂದೇ ಅಲ್ಲ. ಈ ವಿಚಾರದಲ್ಲಿ ನಾವು ಬೇರೆ ದೇಶಗಳಿಗಿಂತ ಹೆಚ್ಚು ಬಾಧಿತರಾಗಿದ್ದೇವೆ. ಯಾಕೆಂದರೆ ನಮ್ಮಲ್ಲಿ ಈ ಕಳೆದ ಒಂದು 15-20 ವರ್ಷದಲ್ಲಿ 60ಕ್ಕೂ ಹೆಚ್ಚು ಭಯೋತ್ಪಾದಕ ಚಟುವಟಿಕೆಗಳು ಈ ದೇಶದಲ್ಲಿ ನಡೆದಿದೆ. ಇದುವರೆಗೂ ಒಂದು ಅಂದಾಜಿನ ಪ್ರಕಾರ 63,000 ಜನ ಈ ಭಯೋತ್ಪಾದಕತೆಗೆ ಬಲಿಯಾಗಿದ್ದಾರೆ ನಮ್ಮ ದೇಶದ ಜನ. ಇವತ್ತು ಸ್ವಾತಂತ್ರ್ಯ ಬಂದ ಮೇಲೆ ನಡೆದಂಥ ಯುದ್ಧಗಳಲ್ಲಿ ಕಾರ್ಗಿಲ್ವರೆಗೂ ಸತ್ತಿರುವಂಥ ಸಂಖ್ಯೆ 20,000. ಆದರೆ ಭಯೋತ್ಪಾದಕತೆಯಲ್ಲಿ ಸತ್ತಿರುವಂಥವ್ರ ಸಂಖ್ಯೆ 63,000 ಜನ ನಾಗರಿಕರು ಸತ್ತಿರೋದು. ಅದರಲ್ಲಿ 9,000 ಜನ ಸೇನೆಯವರು ರಕ್ಷಣೆ. ಯಾಕೆ ನಮಗೇನು ಮಾಡೋಕ್ಕಾಗಲ್ಲ ಇಂಥ ಸಂದರ್ಭದಲ್ಲಿ ಇಫ್ ಅಮೆರಿಕಾ ಕ್ಯಾನ್ ಸ್ಟಾಪ್, ವೈ ಕಾಂಟ್ ಇಂಡಿಯಾ? ಬಿಕಾಸ್ ನಮಗೆ ರಾಜಕೀಯ ಇಚ್ಛಾಶಕ್ತಿ ಇಲ್ಲ. ಒಮ್ಮತವಾದ ನೀತಿ ನನಗೆ ಆ್ಯಕ್ಚುಲಿ ಕಾಣ್ತಾ ಇದೆ ಟೆರರಿಸಮ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಕಂದಹಾರ್ ಪ್ರಕರಣದ ಹಾಗೆ ನಂತರ ನಾವು ಕಂದಹಾರ್ ಪ್ರಕರಣ ನಾನು ನೆನಪಿಸ್ತೀನಿ, ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ನಾನು ಹೇಳ್ತಾ ಇರೋದು ಬೋತ್ ದ ಪಾರ್ಟೀಸ್ ಹ್ಯಾವ್ ಟ್ರೀಟೆಡ್ ಇಟ್ ಈಕ್ವಲಿ ಅಂಥೇಳಿ ಒಂದು ಒಮ್ಮತ ಕಾಣ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕಾಣ್ತಾ ಇದೆಯೋ ಇಲ್ವೋ, ಅಥವಾ ಈ ಪರಿಸ್ಥಿತಿಗೆ ಉತ್ತರ ಏನು, ಇದ್ರ ಬಗ್ಗೆ ಚರ್ಚೆ ಮಾಡೋಣ ಒಂದು ವಿರಾಮದ ನಂತರ.